ನೀವು ಎಷ್ಟು ದಿನ ಬದುಕ್ತೀರಾ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಗೊತ್ತಾ? ಡಯೆಟು, ಎಕ್ಸಸೈಸು, ಜೆನೆಟಿಕ್ಸು ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಂಬರ್ 1 ಸ್ಥಾನಕ್ಕೆ ಬರೋದು ಅಂತಂದ್ರೆ ನಮ್ಮ ಶ್ವಾಸಕೋಶದ ಆರೋಗ್ಯ. ಹೌದು, ಶ್ವಾಸಕೋಶದ ಆರೋಗ್ಯ ಡಿಸೈಡ್ ಮಾಡುತ್ತೆ ನೀವು ಎಷ್ಟು ದಿನ ಬದುಕ್ತೀರಾ ಮತ್ತೆ ಎಷ್ಟು ಆರೋಗ್ಯವಾಗಿ ಬದುಕ್ತೀರಾ ಅನ್ನೋದನ್ನ. ಈಗಿನ ಬ್ಯುಸಿ ವರ್ಲ್ಡ್ ಅಲ್ಲಿ ಯಾರು ಕೂಡ ಸರಿಯಾಗಿ ಉಸಿರಾಡಕ್ ಹೋಗಲ್ಲ, ಅದಕ್ಕೆ ಸಮಯ ಕೂಡ ಕೊಡೋದಿಲ್ಲ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಕ್ ಹೋಗಲ್ಲ. ವಯಸ್ಸಾಗ್ತಿದ್ದಂಗೆ ನಮ್ಮ ಲಂಗ್ ಕೆಪಾಸಿಟಿನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರೆ ಇದನ್ನ ನಾವು ರಿವರ್ಸ್ ಮಾಡ್ಬೋದು. ಅದಕ್ಕೆ ಇವಾಗ ನಾನು ಹೇಳೋದನ್ನ ಫಾಲೋ ಮಾಡಿ. 4, 7, 8 ಅನ್ನೋ ಬ್ರೀತಿಂಗ್ ಟೆಕ್ನಿಕ್ ನ ಪ್ರತಿದಿನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಹಾಗಂದ್ರೆ 1, 2, 3, 4 ಅಂತ ಕೌಂಟ್ ಮಾಡ್ತಾ ನೀವು 4 ಕೌಂಟು ಉಸಿರನ್ನ ತಗೊಳ್ಳಿ. ಅದೇ ರೀತಿ 7 ಕೌಂಟು ಉಸಿರನ್ನ ಹಿಡಿದಿಟ್ಕೊಳ್ಳಿ. 8 ಕೌಂಟು ಉಸಿರನ್ನ ನಿಧಾನವಾಗಿ ಬಿಡಿ. ದಿನದಲ್ಲಿ ಅಟ್ಲೀಸ್ಟ್ 1 ರಿಂದ 2 ಸಲ ಆದ್ರೂ ಒಂದು 10 ರಿಂದ 15 ನಿಮಿಷ ನೀವೇನಾದ್ರೂ ಮಾಡ್ತು ಅಂತಂದ್ರೆ ನಿಮ್ಮ ಬ್ಲಡ್ ಪ್ರೆಷರ್ ಕಂಟ್ರೋಲ್ಗೆ ಬರುತ್ತೆ, ನೀವು ನಿದ್ದೆ ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಫೋಕಸ್ ಇಂಪ್ರೂವ್ ಆಗುತ್ತೆ, ಸ್ಟ್ರೆಸ್ಸು ಮತ್ತೆ ಆಂಗ್ಸೈಟಿ ಏನಿರುತ್ತೋ ಅದೆಲ್ಲವೂ ಕೂಡ ಕಡಿಮೆ ಆಗೋಗುತ್ತೆ, ನಿಮ್ಮ ಡೈಜೆಷನ್ ಚೆನ್ನಾಗಾಗುತ್ತೆ, ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಉಸಿರಾಟದ ಸಮಸ್ಯೆಗಳಿದೆ ಅದು ಕೂಡ ದೂರ ಆಗುತ್ತೆ, ನಿಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಕಾಮ್ ಆಗುತ್ತೆ. ಇದು ಸಖತ್ ಎಫೆಕ್ಟಿವ್. ಪ್ರತಿದಿನ ಇದನ್ನ ಪ್ರಯತ್ನ ಮಾಡಿ, 1 ತಿಂಗಳಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಗೊತ್ತಿಲ್ಲದಿರೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ತಪ್ಪದೆ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು.